ಕಾರಣವೇನು? ನಿನ್ನ ತಪಸ್ಸಿನ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿರುವಳು. ಏನು ಹನುಮಂತ, ನಿನಗೇನು ಬೇಕು ಬೇಡುವಂತರಾಗು. ತಂದೆ ಕಿಡಿಗಂಗೊಳೆಯ ಕಡಿಗಳಿ ವೀರೇಶ, ಈ ಕಪಿಯು ಮಾಡಿದ ತಪಸ್ಸಿಗೆ ಒಡೆದು ಬಂದವನಾಗಿರುವ ತಂದೆ. ಲಿಂಗವಿಲ್ಲದೆ ಜನರು ಮಂಗ ಮಂಗ ಎಂದವಂಗ. ಭಕ್ತರಾದ ಹನುಮಂತನ ಮಾತನ್ನು ಕೇಳಿ ಶ್ರೀ ವೀರಭದ್ರರು ನಿನಗೆ ಬೇಕಾಗಿಲ್ಲ. ಏಕೆಂದರೆ ಲಿಂಗ ದಾನವನ್ನು ಮಾಡಬೇಕಾದರೆ ಸಾಮಾನ್ಯದಲ್ಲ. ಈ ಲಿಂಗವನ್ನು ಪಡೆದುಕೊಂಡ ಬಳಿಕ ಹೊತ್ತು ಪೂಜಿಸಬೇಕಾಗುತ್ತದೆ. ತಪಸ್ಸು ಮಾಡಿದಕ್ಕೋಸ್ಕರವಾಗಿ ಆಶೀರ್ವಾದವನ್ನು ನನಗೆ ನೀಡಬೇಡ ದೇವ. ಇಂಚಲಿಂಗ ಗುರುವಾದವರು ಚಿತ್ತ ಕೇಳಿದ್ದುಕೊಳ್ಳಲೇಬೇಕು. ಚಿತ್ತ ಕೇಳಿದ್ದು ಕೊಡಲಾರದಾದರೆ ಗುರುವಾಗಲಿಕ್ಕೆ ಸಾಧ್ಯವೇ ಇಲ್ಲ. ವಾಯುಪುತ್ರ ಹನುಮಂತನು ವೀರಭದ್ರ ಸ್ವಾಮಿಯನ್ನು ತಪಸ್ಸು ಮಾಡಿ ಚಿತ್ರಲಿಂಗವ ಮುಕ್ತಿ ಸಾಮ್ರಾಜ್ಯವನ್ನು ಕೇಳಿದ ಕ್ಷಣವೇ ಆ ವಾಯುಪುತ್ರ ಹನುಮಂತನಿಗೆ ಚಿತ್ರಲಿಂಗವನ್ನೇ ಕಟ್ಟಿ ಕಿವಿಯಲ್ಲಿ ಹನುಮಂತವನ್ನೇ ತಪಸಿ ಲಿಂಗ ಬಂದು ಹೋಗಬೇಕು. ಮಡಿಯನ್ನು ಉಡಬೇಕು. ಲಿಂಗ ಪೂಜೆ ಮುಗಿಯುವವರೆಗೂ ಯಾರನ್ನು ಮುಟ್ಟಿಸಿಕೊಳ್ಳಬಾರದು. ಭಕ್ತಿ ಕಾಯಕ ನಿಷ್ಠೆಯಿಂದ ಮನಸ್ಸು ಶುದ್ಧದಿಂದ ಕಾಲದಲ್ಲಿ 3 ಹೊತ್ತು ಪೂಜೆ ಮಾಡುತ್ತಾ ಹೋದರೆ ನಿನಗೆ ಮುಕ್ತಿ ಸಾಮ್ರಾಜ್ಯವು ದೊರಕುತ್ತಿರುವುದು ಕಂದ. ಅಂದಿನಿಂದ ಮುದ್ದು ಭಾರತೀಯ ಗುರುವಾದ ವೀರಭದ್ರನಿಂದ ಚಿತ್ರಲಿಂಗವನ್ನೇ ಪಡೆದುಕೊಂಡು ಶಿವಪೂಜಾ ವಿಧಿಯಂತೆ
ಇದು